ಮಾನಸಿಕವಾಗಿ ಎಲ್ಲಿದ್ದೀರಿ ಸರ್? ಈಗ ಮಾನಸಿಕವಾಗಿ ಎಲ್ಲಿದ್ದೀರಿ? ಮಾನಸಿಕವಾಗಿ ಬೆಳಗಾವಿ ವಿಕಾಸದಲ್ಲಿ ಇದ್ದೀನಿ. ಮಾನಸಿಕವಾಗಿ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ಬಿಜೆಪಿ ಎಲ್ಲಿದ್ದೀರಾ ಅಂತ? ಮಾನಸಿಕವಾಗಿ ಮನಸ್ಸು ಎಲ್ಲಿದೆ ಅಂತ? ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿ ಇರ್ತದೆ. ಕೊಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ಬೇಕಲ್ಲ? ಹೌದು. ಈಗ ಪ್ರೆಸೆಂಟ್ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆ ಇದೆ. ಅನುದಾನ ಕೊಡ್ತಿದ್ದಾರೆ. ಕೊಡ್ಲಿ ಅಂತೇಳಿ ಅವ್ರ ಕಡೆನೂ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಅನುದಾನ ಕೊಡ್ತಾ ಇದ್ದಾರೆ, ಯಾವ್ದು ತಾಪತ್ರೆ ಮಾಡ್ತಾ ಇಲ್ಲ. ನಾನು ಆರಾಮಾಗಿದ್ದೀನಿ. ಬಿಜೆಪಿಯವರಿಗೆ ಅದು ಯಾವ್ದು ನೆಸೆಸಿಟಿ ಇಲ್ಲ. ಅವ್ರು ಯಾವ್ದು ನನ್ನೆಲ್ಲ ಇಲ್ಲ. ಅವ್ರದ್ದು ರಾಮಮೂರ್ತಿದ್ ಏನಿಲ್ಲ. ರಾಮಮೂರ್ತಿದ್ದು ನಾನೇ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಅವನು ಬಹಳ 30-40 ವರ್ಷದಿಂದ ಹೋರಾಟ ಮಾಡಿಕೊಂಡು ಕಾರ್ಪೊರೇಟರ್ ಆಗಿ ಸಂಘದ ಅಧ್ಯಕ್ಷ ಆಗಿ ಏನೇನೋ ಕೆಲಸ ಆಗಿ ಬಂದಿದ್ದಾನೆ. ಅವನಿಗೆ 10 ಕೋಟಿ ತಡಿಬೇಡಿ ಕುಡಿ. ಪಾಪ ಅವನು ಜೀವನದಲ್ಲಿ ಕಷ್ಟಪಟ್ಟು ಬಯಲು ಬಂದಿದ್ದಾನೆ. ಅವನಿಗೆ ತಡಿ ಹಿಡಿಬೇಡಿ ಸರ್. ಈಗ ನಾನು 646 ಕೋಟಿ ಕೊಟ್ಟಿದ್ದಾರೆ. ಈಗ ಅವನಿಗೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೋಟಿ ಕೊಡುವಾಗ 10 ಕೋಟಿ ಯಾಕೆ? ಅದನ್ನು ರಾಮಮೂರ್ತಿ ಕೊಡಿ ಸರ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.